ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಫಿ ತುಂಬಾ ಚೆನ್ನಾಗಿತ್ತು. ನಾನು ಗ್ಲಾಸ್ ಇಟ್ಬಿಟ್ಟು ಬರ್ತೀನಿ. ಏನು ಡಾರ್ಲಿಂಗ್ ನೀನು ಇಲ್ಲಿ ಕೆಲಸ ಮಾಡಬಾರ್ದು, ರಾಣಿ ಥರ ಕೂತ್ಕೊಂಡಿರ್ಬೇಕು. ಕೊಡು. ಅರೆ ಇನ್ನು ಕಾಫಿ ಉಳಿದಿದೆ. ನಂಗೆ ಲಾಸ್ಟ್ ಸಿಪ್ ಇಷ್ಟ ಇಲ್ಲ. ಲಾಸ್ಟ್ ಸಿಪ್ಪು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಹೌದಾ? ಎಸ್. ಸೂಪರ್. ರಿಯಲಿ? ಯಾ. ವಾಟ್ ಹ್ಯಾಪನ್? ಇದೆಲ್ಲ ತಪ್ಪು. ಏನ್ ತಪ್ಪು? ಮದುವೆಗೆ ಮುಂಚೆ ಹಗ್ ಮಾಡೋದು, ಕಿಸ್ ಮಾಡೋದು, ಇದೆಲ್ಲ ತಪ್ಪು. ಅದೇನಿದ್ರು ಮದುವೆ ಆದಮೇಲೆ. ಐ ಆಮ್ ರಿಯಲಿ ಸಾರಿ. ನೋಡಿದ ತಕ್ಷಣ ಐ ಲವ್ ಯು ಅಂತಾರೆ. ಹ್ಞೂ ಅಂದರೆ ಔಟಿಂಗ್ ಹೋಗೋಣ ಅಂತ ಕೇಳ್ತಾರೆ. ಖುಷಿಯಾಗಿದ್ದರೆ ನಮ್ಮನ್ನು ಮಜಾ ಮಾಡಿಸ್ತಾರೆ. ಅಂಥ ಫಾಸ್ಟ್ ಆ್ಯಂಡ್ ಬೋಲ್ಡ್ ಹುಡುಗರ ನಡುವೆ ಪ್ಯೂರ್ ಲವ್ ಮಾಡಿದ್ರು ಮೈ ಮುಟ್ಟಕ್ಕೆ ಹೆಸಿಟೇಟ್ ಮಾಡ್ತಿದ್ದಾರಲ್ಲ. ಯು ರಿಯಲಿ ಗ್ರೇಟ್ ಅರವಿಂದ್. ನಿಮ್ಮಂಥ ಬಾಯ್ ಫ್ರೆಂಡ್ ಪಡೆಯೋಕ್ಕೆ ನಾನು ತುಂಬ ಲಕ್ಕಿ. ಐ ಲವ್ ಯು ಸೋ ಮಚ್. ನನ್ನ ಲೈಫಲ್ಲಿ ತುಂಬ ಪ್ರೆಷಿಯಸ್ ಗೋಲ್ಡ್ ನೀವು. ನಾನು ಯಾವತ್ತೂ ದೂರ ಮಾಡ್ಕೊಳ್ಳಲ್ಲ. ನೀವು ಅಷ್ಟೇ ನನ್ನ ಬಿಟ್ಟು ಹೋಗಬೇಡಿ. ನಿಮ್ಮನ್ನೇ ನಂಬ್ಕೊಂಡಿರೋದು ನಾನು. ಓಕೆ ಜಾನು. ಜಾನುನಾ? ಐ ಆಮ್ ಸಾರಿ ಡಾರ್ಲಿಂಗ್. ಇಷ್ಟು ದಿನ ಸೌಂದರ್ಯನ ನಾನೇನೋ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಅವಳು ಏನು ಅಂತ ಗೊತ್ತಾಯ್ತು. ಅವಳಲ್ಲಿರೋ ಕಲೆಗೆ ನನ್ನ ಕಡೆ ಒಂದು ದೊಡ್ಡ ಸಲಾಂ. ಅವಳಂತದ್ದು ಏನೇ ಮಾಡಿದ್ಲು? ಬೇಡ ಬಿಡಿ, ನಾನ್ ನಿಮ್ಗೆ ಹೇಳೋದು ನೀವು ಹೋಗಿ ಗ್ಯಾಂಗ್ ಹತ್ರ ಪುಂಗಿ ಊದೋದು, ಅದೆಲ್ಲ ನನಗ್ ಬೇಕಾ? ಗ್ಯಾಂಗು? ನಾನು ಯಾವತ್ತ ಪುಂಗಿ ಊದ್ಲೆ? ಏನ್ ಮಾತಾಡ್ತಿದ್ಯಾ? ಅರ್ಚನಾ ದೀಪ ನಿಮ್ಗೆ ಹಂಗೆ ತಾನೆ? ನನ್ನ ಹತ್ರ ಚೆನ್ನಾಗಿದ್ದು ಮಸ್ಕ ಹೊಡೆದು ಎಲ್ಲಾ ವಿಷಯ ತಿಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಎಲ್ಲಾನು ಹೋಗಿ ಹೇಳೋದಕ್ಕೆ ನನಗ್ ಗೊತ್ತಿದೆ ರೀ. ಏನಿ ನೀನು ಒಂದೇ ಮನೆಯಲ್ಲಿದ್ದು ಗ್ಯಾಂಗ್ ವಾರ್ ಮಾಡೋ ಥರ ಎರಡು ಪಾರ್ಟಿನ ಸೃಷ್ಟಿ ಮಾಡ್ತಿದ್ಯಾ? ಯಾರೇ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳ್ತೀನಿ, ಸರಿ ಇದ್ರೆ ಸುಮ್ಮನಿದ್ದು ಖುಷಿ ಪಡ್ತೀನಿ. ನೀನ್ ಹೇಳೋ ಥರ ಗ್ಯಾಂಗು ಪುಂಗಿ ಏನೂ ಇಲ್ಲ. ಏನ್ ವಿಷಯ ಹೇಳೋದಿದ್ರೆ ಹೇಳು, ಇಲ್ದಿದ್ರೆ ಬಿಡು, ನಿನ್ನಿಷ್ಟ. ನಾನು ಏನು ಹೇಳಬೇಕೋ ಅದನ್ನ ನಾನೇ ಹೋಗಿ ಸೌಂದರ್ಯ ಹತ್ರ ಹೇಳ್ತೀನಿ ಬಿಡಿ. ಒಟ್ನಲ್ಲಿ ರಾಹುಲ್ ಕಂಡ್ರೆ ಅವಳಿಗಾಗಲ್ಲ ಅಂತ ಗೊತ್ತಿತ್ತು, ಆದ್ರೆ ಅವಳಲ್ಲಿರೋ ಸೇಡನ್ನ ಈ ರೀತಿ ತೀರಿಸ್ಕೊಂತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಿ ನೀನು ರಾಜರ ಕಾಲದವ್ರ ಹಾಗೆ ಸೇಡು ಗೀಡು ಅಂತ ಮಾತಾಡ್ತಿದ್ಯಾ? ಹುಡುಗ ಹುಡುಗಿ ಪ್ರೀತಿಸಿದ್ದಾರೆ, ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಜಗಳ ಆಡಿ ಬೈದು ಮನೆಯಿಂದ ಓಡಿಸ್ಬೇಕಿತ್ತ? ಅವತ್ತವನು ಸೌಂದರ್ಯನ ಮೇಲೆ ಕೂಗಾಡಿ ಸರಿನಾ? ಅಲ್ಲ ಕಣೆ, ಅವನೇನಾದ್ರು ತಪ್ಪು ಮಾಡಿದ್ರೆ ಅವನಿಂದನೇ ಕ್ಷಮೆ ಕಳಿಸ್ತೀನಿ ಅಂತ ದೀಪ ಹೇಳಿದ್ರು ತಾನೆ. ಆದ್ರೆ ಅಣ್ಣನ್ನು ಸೇರಿ ಯಾರು ಒಂದು ಮಾತು ಕೇಳಲೇ ಇಲ್ಲ. ಅಣ್ಣ ನೋಡಿದ್ರೆ ಅವನಿಗೆ ಗನ್ ತೋರಿಸಿದ್ರು. ಚಿರು ಅಣ್ಣಗಿಂತ ಜಾಸ್ತಿ ಕೂಗಾಡ್ದ. ಅವರಿಬ್ರು ಮನ್ಸು ಮಾಡಿದ್ರೆ ಓಡೋಗಿ ಮದುವೆ ಆಗ್ಬೋದಾಗಿತ್ತು. ಆದ್ರೆ ಅವ್ರು ಹಾಗೆ ಮಾಡದೆ ಮನೆಗೆ ಮದುವೆ ಮಾತುಕತೆಗೆ ಅಂತ ಬಂದ್ರು. ಏನೋ ಒಳ್ಳೆ ಉದ್ದೇಶ ಇಟ್ಕೊಂಡು ದೀಪ ಎಲ್ಲರನ್ನೂ ಸೇರಿಸಿದ್ರೆ ಅವಳ ಮೇಲೆ ಎಲ್ಲರೂ ಕೂಗಾಡ್ಬಿಟ್ರಲ್ಲ. ನಾನೇನು ಅಂದಿಲ್ಲಪ್ಪ. ಊಟಕ್ಕೆ ಉಪ್ಪಿನಕಾಯಿ ತರ ನೀನೇನು ಹಾಕೊಟ್ಟೆ ಅಂತ ನಾನು ಅಲ್ಲೇ ಕೇಳಿಸ್ಕೊಂಡೆ. ಅವಳಿಗೆ ಬಾಬಾ ಮತ್ತೆ ಚಿರು ಇಬ್ರು ಸೇರಿ ಬೈದು ಬುದ್ಧಿ ಕಲ್ಸಿದ್ ಒಳ್ಳೇದೇ ಆಯ್ತು. ಅಬ್ಬಬ್ಬಾ ಏನ್ ಮೆರಿದಿದ್ಲು, ಅವಳ ಆಟಕ್ಕೆ ಆರ್ಭಟಕ್ಕೆ ಕೊನೆನೇ ಇರ್ಲಿಲ್ಲ. ದೀಪ ಅಂದ್ರೆ ಈ ಮನೆ ಬೆಳಕು ಅಂತ ಹೊಗ್ಳಿ ಅಟ್ಟಕ್ಕೇರ್ಸ್ದವ್ರೆ ಇವತ್ತು ಅವಳನ್ನ ಬೈಯೋ ತರ ಆಯ್ತು. ಇನ್ನೇನಿದ್ರು ಅವಳು ಈ ಮನೆ ಕೆಲಸದವ್ರ ತರ ಇರ್ಬೇಕು, ಮೂಲೆಯಲ್ಲಿ ಬಿದ್ದಿರ್ಬೇಕಷ್ಟೇ. ನೋಡ್ರಿ, ಯಾರಿಗೇನು ಅನಿಸ್ತೋ ಗೊತ್ತಿಲ್ಲ, ನನಗಂತೂ ಅವಳು ಬೈದಿದ್ದಂತೂ ತುಂಬಾ ತುಂಬಾ ಖುಷಿ ಆಯ್ತು ರೀ. ಇನ್ ಮುಂದೆ ಆದ್ರೂ
ಅವಳು ಸ್ವಲ್ಪನಾದ್ರೂ ತಗ್ಗಿ ಬಗ್ಗಿ ನಡೀತಾಳೆ, ನೋಡ್ತಾ ಇರಿ. ನಿನ್ನ ಯೋಚನೆ ನಿನ್ನ ಬುದ್ಧಿ ಎಲ್ಲ ಮೊಣಕಾಲಿನ ಕೆಳಗಡೆನೆ ಕಣೆ. ನೋಡ್ತಾ ಇರೋ, ನಾಳೆ ನಿನ್ನ ಮಗಳು ನಿನ್ನ ಬುದ್ಧಿನೇ ಕಲಿತಾಳೆ. ಕಲೀಲಿ ಬಿಡ್ರಿ, ನೂಲಿನಂತೆ ಸೀರೆ, ಅಮ್ಮನಂತೆ ಮಗಳು. ಆಯ್ತಾಯ್ತು, ಬೆಳಗ್ಗೆಯಿಂದ ನೀನು ರಾಜ್ಕುಮಾರಿ ಮನೇಲೇ ಇಲ್ವಲ್ಲ, ಎಲ್ಲಿ ಹೋಗಿದ್ದಾಳೆ? ಫ್ರೆಂಡ್ಸ್ ನೋಡಕ್ ಹೋಗಿದ್ದಾಳೆ. ಫ್ರೆಂಡ್ಸು ಅಂತ ಹೀಗೆ ಓಡಾಡ್ತಿದ್ರೆ ಮುಂದೊಂದಿನ ಮನೆಗೆ ಬರಲ್ಲ, ನೋಡ್ಕೋವಳು. ರೀ, ನಿಮ್ಮ ಹತ್ರ 100 ರೂಪಾಯಿಗೋಸ್ಕರ 100 ಸಲ ಗೋಗರಿಯೋ ಬದಲು 1000 ರೂಪಾಯಿ ಖರ್ಚು ಮಾಡೋ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಲಿ ಬಿಡ್ರಿ. ನೀನ್ ಕೇಳೋದಲ್ದೆ ನಿನ್ ಮಗಳನ್ನು ಹಾಳು ಮಾಡ್ತಿದ್ಯಾ ನೀನು. ಮುಂದೊಂದ್ ದಿವಸ ಹೆಚ್ಚು ಕಮ್ಮಿ ಆದ್ರೆ ನೀನೇ ಅನುಭವಿಸ್ಬೇಕಾಗತ್ತೆ. ಯಾವಾಗ್ಲೂ ನಿಮ್ದಿದ್ದಿದ್ದೆ. ನರಸಿಂಹ, ನಾನು ನಿನ್ನ ಬೆಳೆದಿಂಗ್ಳ ಬಾಲೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಹತ್ರ ಬರ್ಬೇಡ. ಯಾಕೆ ಹೀರೋ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನಿನ್ನ ಬೆಳೆದಿಂಗ್ಳ ಬಾಲೆ ಕಾಣಿಸ್ತಾಳ? ನಾನೇ ನಿನ್ನ ಬೆಳೆದಿಂಗ್ಳ ಬಾಲೆ. ಸಾಧ್ಯ ಇಲ್ಲ, ಅವಳು ಯಾವತ್ತೂ ಸತ್ತೋದ್ಲು. ಹಾಗಾದ್ರೆ ನನ್ನನ್ನು ನೋಡು. ಸಂದೀಪ, ಬಾರ ಇಲ್ಲಿ. ಏನ್ ಮಗ? ನಾನು ಲವ್ ಮಾಡಿದ ಬೆಳೆದಿಂಗಳ ಬಾಲೆ ಇವಳು ತಾನೆ? ಹೌದು, ಆದ್ರೆ ನಿಂಗೆ ಅವಾಗ ಗೊತ್ತಿರಲ್ವಲ್ಲ. ಈಗ ಗೊತ್ತಿದೆಯಲ್ಲ, ಅದಕ್ಕೆ ನೋಡ್ತಾ ಇರು. ಮಗ ಸಾಕ್, ಬಾರೋ ಮನೆಗೆ ಹೋಗೋಣ. ಹೀರೋ, ಮನೆಗೆ ಹೋಗಿ ಏನ್ ಮಾಡ್ತೀಯ? ನಾನಲ್ಲ, ನೀನು ಮನೆಗೆ ಹೋಗಂತಿರೋದು. ಇನ್ನೂ ಚಾಲೆಂಜ್ ಮುಗ್ದಿಲ್ಲ ಸಂದೀಪ. ಬೇಜಾನ್ ಎಣ್ಣೆ ಇದೆ, ನೀನು ಬೇಕಾದ್ರೆ ಕುಡಿ. ನನಗೆ ಬೇಡ ಗುರು, ನೀನು ಕುಡಿ. ಇವಳು ನಾನೇ ಬೆಳೆದಿಂಗಳ ಬಾಲೆ ಅಂತ ಸುಳ್ಳು ಹೇಳಿದ್ಲು. ಆ ಹೆಸರಲ್ಲಿ ನನಗೆ ಮೋಸ ಮಾಡಿದ್ಲು. ಇಷ್ಟೆಲ್ಲ ಮಾಡಿದ್ರು ಇವಳೇ ಅವಳೇ ಇವಳು ತಾನೇ? ಮಗ ಕನ್ಫ್ಯೂಸ್ ಮಾಡ್ಬೇಡು. ನನ್ನ ಭಾವನೆಗಳನ್ನ ಹಂಚ್ಕೊಂಡಿದ್ದು, ನನ್ನ ಮನ್ಸು ಕೊಟ್ಟಿದ್ದು ಇವಳಿಗೆ ಅಲ್ವಾ? ಕರೆಕ್ಟ್ ನರಸಿಂಹ, ಯು ಆರ್ ರೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.